ನಮಸ್ಕಾರ. ಈ ಕಥೆಯ ಹೆಸರು ಬುದ್ಧಿವಂತ ಮೊಲ ಮತ್ತು ಬಣ್ಣದ ಹಣ್ಣುಗಳು. ಒಂದು ದಟ್ಟವಾದ ಕಾಡಿನಲ್ಲಿ ಚಿಂಟು ಎಂಬ ಹೆಸರಿನ ಒಂದು ಪುಟ್ಟ ಮೊಲವಿತ್ತು. ಚಿಂಟು ತುಂಬಾ ಜಾಣ ಮತ್ತು ಚುರುಕಾಗಿತ್ತು. ಆದರೆ ಅದಕ್ಕೆ ಹೊಸ ಹೊಸ ಜಾಗಗಳಿಗೆ ಹೋಗುವುದೆಂದರೆ ನೋಡುವುದೆಂದರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ. ಒಂದು ದಿನ ಚಿಂಟು ಕಾಡಿನಲ್ಲಿ ಅಲೆಯುತ್ತಾ ತಾನು ನೋಡಿದ ಒಂದು ಹೊಸ ದಾರಿಗೆ ಬಂದಿತು. ಅಲ್ಲಿ ಒಂದು ವಿಚಿತ್ರವಾದ ಮರವಿತ್ತು. ಆ ಮರದಲ್ಲಿ ಕೆಂಪು, ಹಳದಿ, ನೀಲಿ ಬಣ್ಣದ ದೊಡ್ಡ ದೊಡ್ಡ ಹಣ್ಣುಗಳು ತೂಗುತ್ತಿದ್ದವು. ಹಣ್ಣುಗಳ ಸುವಾಸನೆ ಕಾಡಿನ ತುಂಬಾ ಹರಡಿತ್ತು. ಚಿಂಟುವಿಗೆ ಆ ಹಣ್ಣುಗಳನ್ನು ತಿಂದೇ ಬಿಡಬೇಕು ಎಂದು ಎನಿಸಿತು. ಅದು ಮೆಲ್ಲಗೆ ಮೆಲ್ಲಗೆ ಮರದ ಹತ್ತಿರ ಹೋಗುತ್ತಿತ್ತು. ಅಷ್ಟರಲ್ಲಿ ಮರದ ಮೇಲಿಂದ ಒಂದು ದೊಡ್ಡ ಹದ್ದು ಕೆಳಗೆ ಹಾರಿ ಬಂದು ಚಿಂಟು ಎದುರು ನಿಂತಿತ್ತು. ಆ ಹದ್ದು ಆ ಮರದ ಕಾವಲುಗಾರನಾಗಿತ್ತು. ಹದ್ದು ಗಂಭೀರವಾದ ಧ್ವನಿಯಿಂದ ಚಿಂಟುವಿಗೆ ಕೇಳಿತು, ಪುಟ್ಟ ಮೊಲವೇ, ಈ ಮರದ ಹಣ್ಣುಗಳು ತುಂಬಾ ಸ್ಪೆಷಲ್ ಆಗಿರ್ತವೆ. ಇದನ್ನು ತಿನ್ನಬೇಕಾದರೆ ನೀನು ನನ್ನ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳಬೇಕು. ಇಲ್ಲದಿದ್ದರೆ ನಾನು ನಿನ್ನನ್ನು ಓಡಿಸಿ ಬಿಡುತ್ತೇನೆ ಎಂದು ಹೇಳಿತ್ತು. ಚಿಂಟು ಹೆದರಲಿಲ್ಲ. ಅದು ಧೈರ್ಯವಾಗಿ ಸರಿ, ನಿನ್ನ ಪ್ರಶ್ನೆಗಳನ್ನು ಕೇಳು ಎಂದಿತು. ಆಗ ಮೊದಲನೇ ಪ್ರಶ್ನೆ ಕೇಳಿತು, ಈ ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು ಎಂದು ಕೇಳಿತ್ತು. ಚಿಂಟು ಒಂದು ಕ್ಷಣವೂ ಯೋಚನೆ ಮಾಡದೆ ನಕ್ಕು ಹೇಳಿತ್ತು, ನಮ್ಮ ಮನಸ್ಸು. ನಾವು ಇಲ್ಲೇ ಕುಳಿತು ಒಂದು ಕ್ಷಣದಲ್ಲಿ ಚಂದಮಾಮನ ಹತ್ತಿರ ಹೋಗಬಹುದು. ಮನಸ್ಸಿಗಿಂತ ವೇಗವಾದದ್ದು ಯಾವುದೂ ಇಲ್ಲ ಎಂದಿತು. ಹದ್ದು ಆಶ್ಚರ್ಯದಿಂದ ಸರಿಯಾದ ಉತ್ತರ ಎಂದಿತು. ಆಗ ಎರಡನೆಯ ಪ್ರಶ್ನೆ ಕೇಳಿತು, ಒಬ್ಬ ವ್ಯಕ್ತಿಗೆ ಅತ್ಯಂತ ಸುಂದರವಾಗಿ ಕಾಣಿಸುವ ಆಭರಣ ಯಾವುದು? ಚಿಂಟು ತಕ್ಷಣವೇ ಒಬ್ಬ ವ್ಯಕ್ತಿಯ ಮುಖದಲ್ಲಿ ನಿಜವಾದ ಮುಗುಳ್ನಗೆ ಮತ್ತು ಒಳ್ಳೆಯ ಮಾತು, ಇವುಗಳ ಮುಂದೆ ಚಿನ್ನದ ಒಡವೆಯೂ ಏನೂ ಅಲ್ಲ ಎಂದಿತು. ಹದ್ದು ಸಂತೋಷದಿಂದ ತಲೆಯಾಡಿಸಿ, ಇದೂ ಕೂಡ ಸರಿಯಾದ ಉತ್ತರ. ನಿನಗೆ 3ನೇ ಪ್ರಶ್ನೆಯನ್ನು ಕೇಳುತ್ತೇನೆ ಎಂದು ಹೇಳಿತು. 3ನೇ ಪ್ರಶ್ನೆ ಹೀಗಿತ್ತು, ನಾವು ಬೇರೆಯವರಿಗೆ ಎಷ್ಟು ಕೊಟ್ಟರೂ ನಮ್ಮ ಹತ್ತಿರ ಖಾಲಿಯಾಗದ ವಸ್ತು ಯಾವುದು ಎಂದು ಕೇಳಿತ್ತು. ಚಿಂಟುವಾಗಿದ್ದ ಮೊಲ ತುಂಬಾ ಖುಷಿಯಿಂದ ಹೇಳಿತು, ಅದು ಜ್ಞಾನ ಮತ್ತು ಪ್ರೀತಿ. ನಾವು ಇದನ್ನು ಎಷ್ಟು ಹಂಚುತ್ತೇವೋ ಅಷ್ಟು ನಮ್ಮ ಹತ್ತಿರ ಬೆಳೆಯುತ್ತದೆ. ಚಿಂಟುವಿನ ಬುದ್ಧಿವಂತಿಕೆಯನ್ನು ನೋಡಿ ಹದ್ದಿಗೆ ತುಂಬಾ ಸಂತೋಷವಾಯಿತು. ಅದು ಹೆಮ್ಮೆಯಿಂದ ರೆಕ್ಕೆಗಳನ್ನು ಬಡಿದು, ಚಿಂಟು, ನೀನು ತುಂಬಾ ಜಾಣ. ನಿನಗೆ ಹಣ್ಣುಗಳನ್ನು ತಿನ್ನಲು ನಾನು ಕೊಡುತ್ತೇನೆ. ನೀನು ಹಣ್ಣುಗಳನ್ನು ತಿನ್ನಲು ಅರ್ಹನಾಗಿದ್ದೀಯಾ ಎಂದು ಮರದಲ್ಲಿದ್ದ ಅತ್ಯಂತ ಸಿಹಿಯಾದ ಹಣ್ಣುಗಳನ್ನು ಕಿತ್ತು ಚಿಂಟುಗೆ ಕೊಟ್ಟಿತು. ಚಿಂಟು ಆ ಹಣ್ಣುಗಳನ್ನು ತುಂಬಾ ಸಂತೋಷದಿಂದ ತಿಂದು ಹದ್ದಿಗೆ ಧನ್ಯವಾದಗಳನ್ನು ಹೇಳಿ ತನ್ನ ಮನೆಗೆ ಹೊರಟು ಹೋಯಿತು. ಅಂದಿನಿಂದ ಚಿಂಟು ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಪ್ರೀತಿಯ ಗೆಳೆಯನಾಗಿತ್ತು. ಹಾಗೂ ಚಿಂಟು ಎಲ್ಲಾ ಪ್ರಾಣಿಗಳಿಗೂ ಇಲ್ಲಿ ನಡೆದ ಕಥೆಯನ್ನು ತುಂಬಾ ಪ್ರೀತಿಯಿಂದ ಹೇಳಿತ್ತು. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಬುದ್ಧಿವಂತಿಕೆ ಮತ್ತು ಧೈರ್ಯವಿದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯೂ ಸುಲಭವಾಗಿ ಎದುರಿಸಬಹುದು. ಹಾಗೆಯೇ ಒಳ್ಳೆಯ ಮಾತು ಮತ್ತು ಜ್ಞಾನವೇ ನಿಜವಾದ ಆಸ್ತಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅನೇಕ ರೀತಿಯ ಒಳ್ಳೆಯ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.